ಚೆನ್ನಾಗಿದೆ ಸರ್. ಆರ್ ಸಸ್ಪೆನ್ಸ್ ಥ್ರಿಲ್ಲರ್ ತುಂಬ ಚೆನ್ನಾಗಿದೆ. ಮತ್ತೆ ಮತ್ತೆ ನೋಡ್ಬೋದು. ಎಲ್ಲ ಥರ ಒಂದು ಮೆಸೇಜಸ್ ಇದೆ. ನೀವು ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಅದಕ್ಕೆ ಮೇಡಮ್ ಆಕ್ಟಿಂಗ್ ಸೂಪರ್. ಆಗಿನ ಅಣ್ಣ ತಂಗಿ ಮೂವಿಯಿಂದ ನಾವು ಫಸ್ಟ್ ನನ್ನ ಲೈಫಲ್ಲಿ ನೋಡಿದಂಥ ಮೂವಿ. ಬಟ್ ಇವಾಗ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸರ್. ಫಿಲಂ ತುಂಬಾ ಚೆನ್ನಾಗಿದೆ. ರಾಧಿಕಾ ಕುಮಾರಸ್ವಾಮಿ ಅವರ ಆಕ್ಟಿಂಗ್ ಸೂಪರ್ ಆಗಿದೆ. ರಾಧಿಕಾ ಕುಮಾರಸ್ವಾಮಿ ಸತತ ಸೋಲಿಂದ ಹೈರಾಣಾಗಿದ್ದಾರೋ ಏನೋ ಗೊತ್ತಿಲ್ಲ. ಇತ್ತೀಚೆಗೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಭೈರಾದೇವಿ ಸಿನಿಮಾವನ್ನು ಪ್ರೇಕ್ಷಕರು ಒಪ್ಪಿಕೊಳ್ಳಿಲ್ಲ ಅಂದ್ರೆ ಇನ್ಮೇಲೆ ನಟಿಸೋದಿಲ್ಲ ಅಂತ. ಹೀಗಾಗಿ ಈಗ ಒಂದು ಪ್ರೇಕ್ಷಕರು ಎದೆ ಗಟ್ಟಿ ಮಾಡ್ಕೊಳ್ಬೇಕು, ಇಲ್ಲವೇ ರಾಧಿಕಾ ಮನಸ್ಸು ಗಟ್ಟಿ ಮಾಡ್ಕೋಬೇಕು, ಇಲ್ಲವೇ ಮೂರನೆಯ ಹಾಗೂ ಕೊನೆಯ ಪಾಯಿಂಟು ಸಿನಿಮಾ ಚೆನ್ನಾಗಿರ್ಬೇಕು. ಮೂವಿ ಸಖತ್ತಾಗಿದ್ರೆ ಆಡಿಯನ್ಸ್ ಖುಷಿಯಾಗೋದ್ರಲ್ಲಿ ಅನುಮಾನ ಇಲ್ಲ. ಅವ್ರು ಖುಷಿಯಾದ್ರು ಅಂದ್ರೆ ರಾಧಿಕಾ ಅವರಿಗೂ ಖುಷಿಯಾಗಿ ಅವರು ಆಮೇಲಿಂದ ಸಿನಿಮಾ ಬಿಟ್ಟು ಹೋಗ್ತೀನಿ ಅಂತೆಲ್ಲ ನೊಂದ್ಕೊಂಡು ಮಾತಾಡಲ್ಲ. ಸೊ ಸಿನಿಮಾ ಚೆನ್ನಾಗಿರ್ಲಿ ಅಂತಲೇ ನಾವೆಲ್ಲ ಹಾರೈಸೋದು ಬಹಳ ಮುಖ್ಯ. ಈ ಸಿನಿಮಾ ಹೇಗಿದೆ, ಇದರ ಹಾನೆಸ್ಟ್ ರಿವ್ಯೂ ನೋಡೋಣ ಬನ್ನಿ. ಸಿನಿಮಾದ ಕಥೆಯ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಅಗೋರಿ ಕಥೆ ಇದೆ. ರಾಧಿಕಾ ವೀರಾವೇಶದಿಂದ ಅಗೋರಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಥಿಯೇಟರ್ನಲ್ಲಿ ಹಾಡು ಪ್ಲೇ ಆಗುವಾಗ ಇತ್ತೀಚೆಗೆ ಪ್ರೇಕ್ಷಕರೊಬ್ಬರಿಗೆ ಮೈಮೇಲೆ ದೇವಿಯ ಆವಾಹನೆ ಆಗಿದೆ. ಅಂದಮೇಲೆ ಹಾಡು ಸಖತ್ ಪವರ್ಫುಲ್ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸಿನಿಮಾದಲ್ಲಿ ಕಾಶಿಯ ದರ್ಶನವೂ ಆಗುತ್ತೆ, ಜೊತೆಗೆ ಅಗೋರಿಗಳ ಲೈಫ್ ಸ್ಟೈಲ್ನ ಪರಿಚಯವೂ ಆಗುತ್ತೆ. ಸಿನಿಮಾ ಬಹಳ ರಿಚ್ ಆಗಿ ಅಗೋರಿ ಲೈಫ್ ಅನ್ನ ತೋರಿಸಿದ್ದಾರೆ. ಇನ್ನೊಂದು ಮಜಾ ಅಂದ್ರೆ ರಂಗಾಯಣ ರಘು ಅವರ ಕಾಮಿಡಿ. ಸೀರಿಯಸ್ ಸನ್ನಿವೇಶದಲ್ಲಿ ಬುಲೆಟ್ನ ಹಾಗೆ ಅವರ ಹಾಸ್ಯ ಹೊಟ್ಟೆ ಉಣ್ಣುವಾಗುವಂತೆ ನಗಿಸುತ್ತೆ. ಹಾಗಂತ ಇದರಲ್ಲಿ ಅಗೋರಿ ಲೈಫ್ ಮಾತ್ರ ಇಲ್ಲ, ರಾಧಿಕಾ ಅವರ ಮತ್ತೊಂದು ಅವತಾರವೂ ಇದೆ. ಅದೇನು ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡಬೇಕು. ಜೊತೆಗೆ ಚಿತ್ರದಲ್ಲಿ ರಮೇಶ್ ಅವರ ಆಕ್ಟಿಂಗ್ ಕೂಡ ಅಷ್ಟೇ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಅಷ್ಟಕ್ಕೂ ಈ ಸಿನಿಮಾ ಯಾಕೆ ನೋಡಬೇಕು ಅನ್ನೋರಿಗೆ 4-5 ರೀಸನ್ ಹೇಳ್ಬಹುದು. ಮೊದಲನೇ ಕಾರಣ ಮನರಂಜನೆ ಮೋಸ ಇಲ್ಲ. ಎರಡನೇದು ಒಬ್ರಿಗಿಂತ ಒಬ್ರು ಸಖತ್ತಾಗಿ ನಟಿಸಿದ್ದಾರೆ. ಮೂರನೇ ರೀಸನ್ನು ಕತೆ ಕುರ್ಚಿ ತುದಿಲಿ ಕೂರಿಸೋ ತರ ಇದೆ. ನಾಲ್ಕನೇದು ವೈಬ್ ಚೆನ್ನಾಗಿದೆ, ಇನ್ವಾಲ್ವ್ಮೆಂಟ್ ಎಲ್ಲೂ ಮಿಸ್ ಆಗಲ್ಲ. ಐದನೇ ಹಾಗೂ ಫೈನಲ್ ರೀಸನ್ ಇದರಲ್ಲಿ ಕಥೆಯೊಳಗೆ ಇರೋ ಇನ್ನೊಂದು ಕತೆ, ಮೇಲಿಂದ ಮೇಲೆ ಬರೋ ಟ್ವಿಸ್ಟ್ ಅಂಡ್ ಟರ್ನ್ ಇಷ್ಟ ಆಗಿ ಆಗತ್ತೆ. ಹಾಗಾದ್ರೆ ಸಿನಿಮಾದಲ್ಲಿ ನೆಗೆಟಿವ್ ಏನಿಲ್ವಾ ಅಂದ್ರೆ ಇಲ್ಲ ಅನ್ನಕ್ಕಾಗಲ್ಲ. ಸಿನಿಮಾ ಅಲ್ಲಲ್ಲಿ ಕೊಂಚ ಲ್ಯಾಗ್ ಆಗಿದೆ, ಹಾಡುಗಳ ಸ್ಪೇಸ್ ಹೆಚ್ಚಾಯಿತು, ಕೆಲವೊಂದು ಅನಗತ್ಯ ವಿಷಯಗಳಿವೆ, ಅದಕ್ಕೆ ಜಾಸ್ತಿ ಸ್ಕ್ರೀನ್ ಪ್ಲೇಸ್ ಇದೆ. ಆದರೆ ಇದೆಲ್ಲ ಬಹಳ ಸಣ್ಣ ರೀಸನ್ಗಳಷ್ಟೇ. ಉಳಿದ ಹಾಗೆ ಸಿನಿಮಾನ ಥಿಯೇಟರ್ನಲ್ಲಿ ಕೂತು ಎಂಜಾಯ್ ಮಾಡೋದಕ್ಕೆ ಏನು ಅಡ್ಡಿ ಇಲ್ಲ. ಜೊತೆಗೆ ರಾಧಿಕಾ ಸಿನಿಮಾ ರಂಗದಿಂದಲೇ ಹೊರ ನಡೀತೀನಿ ಅನ್ನೋದೆಲ್ಲ ನಡೆಯಲ್ಲ ಅನ್ನೋದು ಈ ಸಿನಿಮಾ ಹೇಳುತ್ತೆ. ಸೊ ಎಂಜಾಯ್ ದ ಮೂವಿ. ಯಾರಿಗೆಲ್ಲ ಈ ಮೂವಿ ಇಷ್ಟ ಆಯಿತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದ್ರಿಗೂ ಕೋಟೆನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.